ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಅಡ್ವಾನ್ಸ್ ಆಗಿ ಒಂದು ಶುಭಾಶಯನ ಗುರುಗಳ ಮುಖಾಂತರ ಪ್ರಪ್ರಥಮವಾಗಿ ಈ ವರ್ಷದ ಪ್ರಪ್ರಥಮ ವಿಡಿಯೋ ಗುರುಗಳ ಮುಖಾಂತರ ಒಂದು ತಿಳಿಸುವಂಥ ಒಂದು ಮಾರ್ಗದರ್ಶನ. ಪೂಜಾ ಗುರುಗಳು ನಾಡಿನ ಜನತೆಗೆ ಈ ಸರಿ ಅಮಾವಾಸ್ಯೆ ಬಂದಿರೋದ್ರಿಂದ ಯಾವ ರೀತಿ ನಡ್ಕೋಬೇಕು, ಈ ವರ್ಷದ ಯುಗಾದಿ ವಿಶೇಷತೆ ಏನಿದೆ ಅನ್ನೋದನ್ನ ಒಂದು ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಒಂದು ಮನವಿ. ಯುಗಾದಿ ಅಂದರೆ ನಮಗೆಲ್ಲ ಹೊಸ ವರ್ಷ ಅಂತ ಹೇಳಿ, ಆ ಹೊಸ ವರ್ಷದಲ್ಲಿ ಬೆಳಗ್ಗೆ ಅಭ್ಯಂಜನ ಸ್ನಾನ ಮುಗಿಸಿ ನಂತರವಾಗಿ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ನಂತರವಾಗಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ದೇವರಿಗೆ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಮಾಡಿ ಈ ವರ್ಷ ಪೂರ್ತಿ ನನಗೆ ಸುಖ ಸಮೃದ್ಧಿ ಆಯುಷ್ಯು ನಾನು ಮಾಡುವಂತಹ ಕೆಲಸದಲ್ಲಿ ಜಯಪ್ರಾಪ್ತಿ ಆಗಬೇಕು ಅಂತ ಹೇಳಿ ದೇವರ ಹತ್ರ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ದಿನ ಬೆಲ್ಲ ಮತ್ತು ಬೇವನ್ನು ತಿಂದು ನಮ್ಮ ಬಾಳಲ್ಲಿ ಸಿಹಿ ಮತ್ತು ಕಹಿ ಎರಡೂ ಸಮಪಾಲಾಗಿ ಇರುವಂಥ ಅನುಗ್ರಹ ಪ್ರಾಪ್ತಿಯಾಗಲಿ. ಹಾಗೆ ನಾವು ಎಲ್ಲರಿಗೂ ಸಹ ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ಜ್ಞಾನ ಪ್ರಾಪ್ತಿಯಾಗಲಿ ಅಂತ ಹೇಳಿ ದೇವರಲ್ಲಿ ಬೇಡಿಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುವಂಥದ್ದಾಗುತ್ತೆ. ಯುಗಾದಿ ಅಂದರೆ ಹೊಸ ವರ್ಷ ಅಂತ ಹೇಳಿ, ಹೊಸ ಚಿಗುರಿನ ಹಬ್ಬ. ಆಗ ತಾನೇ ಗಿಡಗಳೆಲ್ಲ ಸಮೃದ್ಧಿಯಾಗಿ ಚಿಗುರಿರುವಂಥದ್ದಾಗಿರುತ್ತೆ. ಎಲ್ಲ ಹಳೆ ಎಲೆಗಳೆಲ್ಲ ಉದುರು ಹೋಗಿ ಹೊಸ ಎಲೆಗಳೆಲ್ಲ ಚಿಗುರು ಹೊಡೆಯುವಂಥ ಸಮಯ. ಆ ಸಮಯವನ್ನೇ ಯುಗಾದಿ ಅಂತ ಕರೆಯುವಂಥದ್ದು. ಯುಗ ಯುಗಗಳು ಕಳೆದರೂ ಸಹ ಯುಗಾದಿ ಅನ್ನುವಂಥದ್ದು ಮರಳಿ ಮರಳಿ ಬರುವಂಥದ್ದಾಗತ್ತೆ. ಹಾಗಾಗಿ ಆ ದಿನ ಯಾರು ಅಭ್ಯಂಗನ ಸ್ನಾನವನ್ನು ಮಾಡಿ ಅನಂತರವಾಗಿ ದೇವರ ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಆಚರಣೆ ಮಾಡ್ತಾರೆ, ಅವ್ರಿಗಿರುವಂಥ ಇಷ್ಟಾರ್ಥಗಳೆಲ್ಲ ನೆರವೇರುವಂತಹ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತಿಯಾಗುವಂಥದ್ದಾಗತ್ತೆ. ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಕಾಶಿ ವಿಶ್ವನಾಥ ಸ್ವಾಮಿ ಅನುಗ್ರಹದಿಂದ ಎಲ್ಲ ಸದ್ಭಕ್ತಾದಿಗಳಿಗೆ ನಿಮ್ಮ ಇಷ್ಟಾರ್ಥಗಳು ಹಾಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಸಂಕಲ್ಪಗಳು ಈಡೇರುವಂಥ ಅನುಗ್ರಹಗಳು ಸಂಪ್ರಾಪ್ತಿಯಾಗಲಿ. ಈಗ ವಿಶೇಷವಾಗಿ ನಮ್ಮ ಧಾರ್ಮಿಕ ವಿಭಾಗದ ವತಿಯಿಂದ ಗುರುಗಳಿಗೆ ಒಂದು ಕಿರು ಸನ್ಮಾನದ ಕಾರ್ಯಕ್ರಮ.